ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕರ್ಣ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಫೈನಲಿ ಕರ್ಣ ಮದುವೆ ಆಗೋ ಸಮಯ ಬಂದೇ ಬಿಡ್ತು. ಅದು ನಿಧಿ ಜೊತೆನೋ ನಿತ್ಯ ಜೊತೆನೋ. ಅಕ್ಕನಿಗೋಸ್ಕರ ತನ್ನ ಪ್ರೀತಿನ ಬಿಟ್ಟೇ ಕೊಟ್ಬಿಟ್ಲ ನಿಧಿ. ನಿಜವಾಗ್ಲೂ ಕರ್ಣ ಜೊತೆ ಮದುವೆ ಆಗ್ತಾಳ ನಿತ್ಯ? ದ್ವೇಷ ಮಾಡುತ್ತಿರುವ ಕರ್ಣ ಮತ್ತು ನಿತ್ಯ ಇಬ್ಬರು ಕೂಡ ಟಾಮ್ ಆ್ಯಂಡ್ ಜೆರ್ರಿ ಥರ ಇದ್ದಾರೆ. ಇವರಿಬ್ಬರು ನಿಜವಾಗ್ಲೂ ಗಂಡ ಹೆಂಡತಿ ಆದರೆ ಯಾವ ರೀತಿ ಇರುತ್ತೆ ನೋಡೋಕ್ಕೆ. ಕರ್ಣ ಅಜ್ಜಿಗೋಸ್ಕರ ನಿತ್ಯಗೆ ತಾಳಿ ಕಟ್ತಾನ, ಇಲ್ಲ ತನ್ನ ಪ್ರೀತಿನ ಗೆಲ್ಲಿಸ್ಕೊಳ್ತಾನ? ನೋಡೋಣ ಬನ್ನಿ. ಇಲ್ಲಿ ಅಜ್ಜಿ ಮಾತು ಕೊಟ್ಟೇ ಬಿಡ್ತಾಳೆ, ಕರ್ಣ ಮಾತ್ರ ನಿತ್ಯಗೆ ತಾಳಿ ಕಟ್ಟೇ ಕಟ್ತಾನೆ ಅಂದ್ಬಿಟ್ಟು. ಇದರಿಂದ ನಿಧಿಗೆ ನಿತ್ಯಗೆ ಕರ್ಣಗೆ ಮೂವರಿಗೂ ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ. ಇನ್ನು ಇಲ್ಲಿ ಕರ್ಣ ಚಾನ್ಸೇ ಇಲ್ಲ, ನಾನು ನಿಧಿನ ಪ್ರೀತಿ ಮಾಡ್ತಾ ಇರೋದು, ನಿಧಿನೇ ಮದುವೆ ಆಗ್ಬೇಕು, ನಿತ್ಯನಿಗೆ ಮದುವೆ ಆಗಕ್ಕೆ ಸಾಧ್ಯ ಅಂದ್ಬಿಟ್ಟು ತನಗೆ ತಾನೇ ಬೈಕೊಳ್ತಾ ಇರ್ತಾನೆ. ಕಣ್ಣೀರೆಲ್ಲ ಇಡ್ತಾ ಇದ್ದರೆ ಇಲ್ಲಿ ತೇಜಸ್ ಕಾಣಿಸ್ತಾ ಇಲ್ಲ, ನನ್ನ ಪ್ರೀತಿನೇ ಚೂರು ಚೂರಾಗೋಯ್ತು, ಏನು ನಡೀತಿದ್ದೀನಿ ಅಂದ್ಬಿಟ್ಟು ನಿತ್ಯ ಅಂತೂ ಫುಲ್ ಟೆನ್ಷನ್ ಆಗಿ ಹುಚ್ಚಿನ ಆಗ್ಬಿಟ್ಟಿರ್ತಾಳೆ. ಆದರೆ ಪಾಪ ನಿಧಿ ಕರ್ಣ ಸರ್ ನನಗೆ ಪ್ರಪೋಸ್ ಮಾಡ್ತಾರೆ, ಇವತ್ತು ನನ್ನ ಪ್ರೀತಿನ ಅಕ್ಕನ ಮುಂದೆ ಮನೆಯವ್ರು ಎಲ್ಲರ ಮುಂದೆನೂ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ, ಹೇಳ್ಕೊಳ್ತೀನಿ ಅಂದ್ಬಿಟ್ಟು ಕನಸಲ್ಲೇ ಕಾಣ್ತಾ ಇದ್ದಾಳೆ. ಆದರೆ ಕನಸು ನುಚ್ಚುನೂರಾಗೋಯ್ತು. ಈಗ ಅಕ್ಕನ ಜೊತೆನೇ ತನ್ನ ಪ್ರೀತಿ ಮಾಡ್ತಿರೋ ಕರ್ಣ ಮದುವೆ ಅಂತ ಅಂದ್ಬಿಟ್ಟು ಗೊತ್ತಾಗಿ ಫುಲ್ ಮೆಂಟಲ್ ಆಗ್ತಾ ಇದ್ದಾಳೆ ನಿಧಿ ಫುಲ್ ಶಾಕ್ ಆಗ್ತಿರ್ತಾಳೆ, ಏನಾಗ್ತಿದೆ ಇಲ್ಲಿ? ಆದರೆ ನಾನು ಪ್ರೀತಿ ಮಾಡ್ತಿರೋ ನನ್ನ ಪ್ರೀತಿಯ ಮುದ್ದು ಕರ್ಣ ಸರ್ ಈಗ ಅಕ್ಕನ ಕೈ ಹಿಡಿತಾನೆ. ಅಯ್ಯೋ ಏನಾಗ್ತಿದೆ ದೇವ್ರೆ ಅಂದ್ಬಿಟ್ಟು ನಿಧಿ ಕಣ್ಣೀರಿಡ್ತಾ ಇರ್ತಾರೆ. ಇನ್ನು ಮಾಲತಿ ಬಂದುಬಿಟ್ಟು ಕರ್ಣ ಹತ್ರ, ಇಲ್ಲ ಕಣೋ, ಯಾವುದೇ ಕಾರಣಕ್ಕೂ ಈ ಮದುವೆ ಆಗಲೇಬಾರ್ದು, ನಿನಗೆ ನಿಧಿ ಪ್ರೀತಿ ಮಾಡ್ತಾ ಇದೆಯಾ, ಪ್ಲೀಸ್ ನಿನ್ನ ಜೀವನದಲ್ಲಿ ಎಲ್ಲನೂ ತ್ಯಾಗ ಮಾಡಿದ್ಯಾ, ಆದರೆ ಈ ತ್ಯಾಗ ಮಾತ್ರ ಮಾಡೋಕ್ಕೆ ಹೋಗ್ಬೇಡ, ಇದು ತುಂಬಾ ಮುಖ್ಯ ಕಂದ. ಲೈಫ್ ಲಾಂಗ್ ನೀನು ಇಷ್ಟ ಇಲ್ಲ ಹುಡುಗಿ ಜೊತೆ ಹೇಗೆ ತಾನೇ ಸಂಸಾರ ಮಾಡೋಕ್ಕೆ ಸಾಧ್ಯ? ನೀನು ಮನಸಾರೆ ಹೇಳ್ಬಿಡು, ಅಜ್ಜಿ ಹೇಳಿದ್ರೆ ನಿನ್ನ ಮಾತು ಕೇಳ್ತಾಳೆ, ಅಮ್ಮನ ಹತ್ರ ಹೇಳ್ಕೊಬಾ ಅಂದ್ಬಿಟ್ಟು ಅಂತ ಇರ್ತಾರೆ. ಆಗ ರಮೇಶ್ ಕೂಡ, ಹೌದು ಕರ್ಣ, ನೀನು ಈ ಮದುವೆ ಆಗಬಾರ್ದು ಅಂದ್ಬಿಟ್ಟು ಬಣ್ಣದ ಮಾತಾಡ್ತಾ ಇದ್ರೆ ಆ ಮಾತಿಗೂ ಯಾವುದಕ್ಕೂ ಕೂಡ ಕಿವಿ ಕೊಡ್ತಾನೆ ಇರೋದಿಲ್ಲ ಕರ್ಣ. ರೀ ಯಾಕ್ರಿ ಈ ರೀತಿ ಮೋಸ ಮಾಡ್ತಿದ್ರಿ ನೀವು? 2 ತಲೆ ನಾಗರಾವ್ ಥರ ಆಟ ಆಡ್ತಾಯಿದ್ರ. ಅವನು ತೇಜಸ್ನ ಕಿಡ್ನಾಪ್ ಮಾಡಿದ್ದು ನೀವೇ ಅಂತಲೇ ಚೆನ್ನಾಗಿ ಗೊತ್ತಿದೆ. ಪ್ಲೀಸ್ ರೀ, ಆ ಹುಡುಗ ಎಲ್ಲೇ ಇದ್ರೂ ಕರ್ಕೊಂಬಂದ್ಬಿಡಿ, ಇದರಿಂದಾಗಿ 3 ಮಕ್ಕಳ ಜೀವನ ನಾಶ ಆಗ್ತಿದೆ, ಈ ರೀತಿ ಮಾಡಿಬಿಡಿ, ನಿಮಗೆ ಕೈ ಮುಗಿತೀನಿ ಅಂದ್ಬಿಟ್ಟು ಮಾಲತಿ ಬೇಡ್ಕೊಳ್ತಾ ಇದ್ರೆ, ಏಯ್ ಸುಮ್ಮನೆ ರೇ, ನಿನಗೇನು ಗೊತ್ತು ಬಂದ್ಬಿಟ್ಲಿ ಇಲ್ಲಿ ಮಾತಾಡೋಕ್ಕೆ, ಕಾರಣ ನಿತ್ಯಗೆ ತಾಳಿ ಕಟ್ಟೇ ಕಟ್ತಾನೆ, ಇದೇ ನನ್ನ ಕೊನೆಯ ನಿರ್ಧಾರ ಅಂದ್ಬಿಟ್ಟು ರಮೇಶ್ ಅಂತ ಇರ್ತಾನೆ. ಇನ್ನು ಇದೆಲ್ಲ ಆಗ್ತಿರೋ ಆ್ಯಕ್ಟಿಂಗ್ ನೋಡಿಬಿಟ್ಟು ಇಲ್ಲಿ ನಯನತಾರ ಮತ್ತು ಸಂಜಯ್ ತುಂಬ ಖುಷಿ ಪಡ್ತಾ ಇರ್ತಾರೆ. ವಾಹ್, ನಾವು ಅಂದ್ಕೊಂಡಾಗೆ ಎಲ್ಲ ಅದು ಕೂಡ ಆಗ್ತಾಯಿದೆ, ನೋಡೋಕೆ ಎಷ್ಟು ಖುಷಿ ಆಗ್ತಿದೆ. ಅಂತೂ ಇಂತೂ ಈ ನಿತ್ಯ ಮತ್ತು ಕರ್ಣ ಇಬ್ಬರು ಕೂಡ ಫುಲ್ ವಿರೋಧಿಗಳು, ಒಬ್ಬರಿಗೆ ಕಂಡ್ರೆ ಒಬ್ಬರಿಗೆ ಆಗಲ್ಲ. ಅಂಥದ್ರಲ್ಲಿ ಅವರಿಬ್ಬರು ಮದುವೆ ಆಗಿದ್ರೆ ಮನೆ ಯಾವ ರೀತಿ ಇರುತ್ತೆ, ರಣರಂಗನೇ ಆಗಿರುತ್ತೆ, ನೋಡೋಕ್ಕೂ ತುಂಬ ಖುಷಿಯಾಗಿರುತ್ತೆ ಅಂದ್ಬಿಟ್ಟು ಸಂಜಯ್ ಎಲ್ಲ ಮಾತಾಡ್ತಾ ಇರ್ತಾನೆ. ಆಗ ನಯನತಾರ, ಅವಳು ಮನೆಗೆ ಬರ್ಬೋದು ಸೊಸೆ ಆಗಿ, ಆದರೆ ಸೊಸೆ ಅಂತ ಯಾರು ತಾನೇ ಒಪ್ಕೊಳ್ತಾರೆ, ಅವಳ ಒಂದು ಕೆಲಸದವ್ರ ಥರ ಟ್ರೀಟ್ ಮಾಡ್ತೀವಿ, ಅವಳೇ ಭಯ ಬಿದ್ದು ಫುಲ್ ಶೇಕಾಗಿ ಮನೆಯಿಂದ ಆಚೆ ಹೋಗಬೇಕು, ಆ ರೀತಿ ಮಾಡ್ತೀನಿ ಅಂದ್ಬಿಟ್ಟು ನಯನತಾರ ಅಂತ ಇರ್ತಾಳೆ. ಇನ್ನೂ ಇಲ್ಲಿ ಕರ್ಣ ಬೇಜಾರಲ್ಲಿ ಅಳ್ತಾ ಕೂತ್ಕೊಂಡಿದ್ರೆ ನಿತ್ಯ ಮಾತ್ರ ಮತ್ತೆ ಮದುಮಗಳಾಗಿ ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಅಂದ್ಬಿಟ್ಟು ಕರ್ಣ ಜೊತೆ ಮದುವೆ ಆಗೋಕ್ಕೆ ರೆಡಿ ಆಗ್ತಾ ಇರ್ತಾಳೆ. ಇನ್ನೇನು ಮಾಡೋಕ್ಕೆ ದಾರಿನೇ ಇಲ್ಲದೆ ನಿಧಿನೇ ತನ್ನ ಅಕ್ಕನ ರೆಡಿ ಮಾಡ್ತಾಯಿದ್ರೆ ಕರ್ಣ ನೋಡಿಬಿಟ್ಟು ಏನು ಹೇಳಬೇಕು ಗೊತ್ತಾಗ್ತಿರಲ್ಲ. ಇಲ್ಲಿ ಅಕ್ಕ, ಅಲ್ಲಿ ತಂಗಿ, ಏನು ಮಾಡೋದು? ತಂಗಿ ಪ್ರೀತಿನ ಗೆಲ್ಲಿಸ್ಬೇಕಾ, ಇಲ್ಲ ಅಕ್ಕನ ಮರ್ಯಾದೆ ಉಳಿಸ್ಬೇಕು ಅಂದ್ಬಿಟ್ಟು ಕರ್ಣಗೆ ಟೆನ್ಷನ್ ಆಗ್ತಾ ಇರುತ್ತೆ. ಇನ್ನು ಇದೆಲ್ಲ ನೋಡ್ತಾ ಇದ್ದರೆ ಮಾಲತಿಗೆ ನನ್ನ ಮಗನ ಜೀವನ ನನ್ನ ಕಣ್ಣು ಮುಂದೆ ನಾಶ ಆಗ್ತದೆ ಅಂದ್ಬಿಟ್ಟು ಬೇಜಾರಾಗ್ತಾ ಇರುತ್ತೆ. ಕರ್ಣ ಅಳ್ತಾ ಕೂತ್ಕೊಂಡಿದ್ರೆ, ತಗೋ ಮುಹೂರ್ತಕ್ಕೆ ಟೈಮ್ ಆಗ್ತೆ, ನೀನು ಈ ಬಟ್ಟೆ ಹಾಕ್ಕೊಂಡು ರೆಡಿಯಾಗು ಅಂದ್ಬಿಟ್ಟು ಇಲ್ಲಿ ಬಟ್ಟೆ ಎಲ್ಲ ತಂದಿರ್ತಾಳೆ ಮಾಲತಿ. ಅಮ್ಮ ಏನು ಹೇಳ್ತಿದೆ, ನನ್ನ ಕೈಲಿದೆಲ್ಲ ಸಾಧ್ಯನೇ ಇಲ್ಲ, ನನ್ನ ಕೈಲಿ ಆಗಲ್ಲ ಇದು ಅಂದ್ಬಿಟ್ಟು ಕರ್ಣ ಅಳ್ತಾ ಇರ್ತಾನೆ. ಕಂದ, ಬೇರೆ ಏನು ಮಾಡೋಕ್ಕಾಗಲ್ಲ, ಇದೇ ನಮಗೆ ಫೈನಲ್ ಡಿಸಿಷನ್, ನೀನಿಗೆ ರೆಡಿ ಆಗಲೇಬೇಕು, ಮುಹೂರ್ತಕ್ಕೆ ಕಾಯ್ತಾ ಇದ್ದಾರೆ ಎಲ್ಲರೂ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ಕರ್ಣ ಫೈನಲಿ ರೆಡಿ ಆಗ್ತಾನೆ. ಇನ್ನು ಇಲ್ಲಿ ನಿಧಿ ಬರ್ತಾ ಇರ್ತಾಳೆ ದಾರಿಲಿ. ಆಗ ಕರ್ಣ ಪ್ರಪೋಸ್ ಮಾಡೋಕ್ಕಂತ ರೆಡಿ ಮಾಡಿರೋಂಥ ಸಪ್ತಪದಿನೆಲ್ಲ ನೋಡ್ತಾಳೆ. ಅದನ್ನೆಲ್ಲ ನೋಡಿಬಿಟ್ಟು ನಿಧಿಗೆ ಶಾಕ್ ಆಗುತ್ತೆ. ಸರ್ ನನಗೋಸ್ಕರ ಇಷ್ಟೆಲ್ಲ ರೆಡಿ ಮಾಡಿದಾರ ಅಂತಂದ್ಬಿಟ್ಟು ನೋಡ್ತಾಳೆ. ಇನ್ನು ಸಪ್ತಪದಿ ಎಲ್ಲ ತನ್ನ ಪ್ರೀತಿಯ ಮುತ್ತಿನ ಮಾತುಗಳೇ ಬರೆದಾಕಿರ್ತಾನೆ ಒಂದೊಂದು ಹೆಜ್ಜೆಗೂ. ಇನ್ನು ತಾಂಬೂಲ ಕೊಡಬೇಕಂದ್ಬಿಟ್ಟು ಸೀರೆ, ಅರಿಶಿಣ, ಕುಂಕುಮ, ಬಳೆ, ತಾಳಿ ಎಲ್ಲನೂ ಕೂಡ ಇಲ್ಲಿ ಕರ್ಣ ರೆಡಿ ಮಾಡಿರ್ತಾನೆ ಪಾಪ ನಿಧಿಗೋಸ್ಕರ. ನಿಧಿ ಅದೆಲ್ಲ ನೋಡಿ ತುಂಬ ಖುಷಿ ಆಗ್ತಾಳೆ. ತಾಳಿನ ಮತ್ತು ಅರಿಶಿಣ ಎಲ್ಲ ಕೂಡ ಮೈಗೆಲ್ಲ ಹಚ್ಕೊಳ್ತಾಳೆ, ಬಳೆ ಎಲ್ಲ ಹಾಕ್ಕೊಂಡು ತಾಳಿನ ಕೊಳ್ಳಿ ಕಟ್ಕೋಬೇಕಂತೇಳಿ ಅಂದ್ಕೊಳ್ತಾ ಇರ್ತಾಳೆ. ಇಲ್ಲ ಚಾನ್ಸೇ ಇಲ್ಲ, ನೋ, ನಾನು ಅಂದ್ಕೊಂಡಿದ್ದೇನೋ ಆಗಿದ್ದೇನೆ ಅಂದ್ಬಿಟ್ಟು ಸಪ್ತಪದಿ ಎಲ್ಲ ಕೂಡ ಹಾಳು ಮಾಡಿಬಿಡ್ತಾಳೆ. ಹಾಳು ಮಾಡಿ ಎಲ್ಲನೂ ಕೂಡ ರೊಚ್ಚಿಗೆದ್ದು ಬೀಸಾಡಿ ಎಲ್ಲ ಹೊಡೆದಾಡ್ಬಿಡ್ತಾಳೆ ಇಲ್ಲಿ ನಿಧಿ. ಇಲ್ಲ, ಇದು ಈಗ ಆಗಬಾರ್ದು ಅಂದ್ಬಿಟ್ಟು ಗಟ್ಟಿಯಾಗಿ ಕೂಗ್ಕೊಳ್ತಾ ಇರ್ತಾಳೆ. ಇನ್ನು ಇಲ್ಲಿ
ನಿತ್ಯ ಅಂತೂ ರೆಡಿಯಾಗಿ ಮದುಮಗಳ ಥರ ಬರ್ತಾಳೆ. ಆಗ ಕರ್ಣ ಇನ್ನೂ ಬಂದಿಲ್ಲ ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ಮಾಲತಿ ಕರ್ಣ ಕರ್ಕೊಂಡು ಬರ್ತಾ ಇದ್ದರೆ ಅಲ್ಲಿ ನಿಧಿ ಬೇಜಾರಲ್ಲಿ ಕಣ್ಣೀರು ಹಾಕ್ಕೊತ ನಿಂತ್ಕೊಂಡಿರ್ತಾಳೆ. ಆಗ ಮಾಲತಿ ತಾಳಿ ತಗೊಂಡು ಕೊಡು, ಇದು ನಿಧಿ ಕಟ್ಟು ಹೋಗು ಅಂದ್ಬಿಟ್ಟು ಅಂತ ಇರ್ತಾರೆ. ಆಗ ನಿಧಿ ಅಳ್ತಾ ಸುಮ್ಮನೆ ನಿಂತ್ಕೊಂಡಿದ್ರೆ ಇನ್ನೇನು ಇಲ್ಲಿ ತಾಳಿ ತಗೊಂಬಂದ್ಬಿಟ್ಟು ನಿಧಿ ಹತ್ರ ಬರ್ತಾನೆ ಕರ್ಣ. ಆಗ ಇಲ್ಲ ಇಲ್ಲ, ನನ್ನ ಕೈಲಾಗಲ್ಲ, ನೀವು ನನ್ನ ಅಕ್ಕನೇ ಮದುವೆ ಆಗಬೇಕು, ನನ್ನ ಪ್ರೀತಿ ಸೋತ್ರೂ ಪರವಾಗಿಲ್ಲ, ಅಕ್ಕನ ಜೀವನ ಚೆನ್ನಾಗಿರಬೇಕು, ಅಕ್ಕನಿಗೋಸ್ಕರ ನನ್ನ ಪ್ರೀತಿ ತ್ಯಾಗ ಮಾಡೋಕ್ಕೂ ಸಿದ್ಧ ಅಂದ್ಬಿಟ್ಟು ನಿಧಿ ಅಲ್ಲಿಂದ ಹತ್ಕೊತ ಹೊರಟೇ ಬಿಡ್ತಾಳೆ. ಇನ್ನು ಇಲ್ಲಿ ಮಾಲತಿ ಏನೋ ಆಗ್ತಿದೆ ಇಲ್ಲಿ ಅಂತಿದ್ರೆ, ಗೊತ್ತು ಅಮ್ಮ, ನನಗೆ ಹೀಗೆ ಆಗುತ್ತೆ ಅಂದ್ಬಿಟ್ಟು ಅಕ್ಕನಿಗೋಸ್ಕರ ನೋಡಿ ನಿಧಿಯವರು ತನ್ನ ಪ್ರೀತಿನೇ ತ್ಯಾಗ ಮಾಡಿದ್ದಾರೆ. ಇಲ್ಲ, ನನಗಂತೂ ನಿಧಿನ ಬಿಟ್ಟು ಉಸಿರಾಡೋಕ್ಕೂ ಆಗ್ತಾಯಿಲ್ಲ, ಅವರಿದ್ದೆ ನಾನಂತೂ ಬದುಕೋದಿಲ್ಲ ಅಮ್ಮ ಅಂದ್ಬಿಟ್ಟು ಅಂತ ಇರ್ತಾರೆ. ಮತ್ತೇನೇನೋ ಮಾಡೋದು, ಅಲ್ಲಿ ನಿತ್ಯ ಕಾಯ್ತಾ ಇದ್ದಾಳೆ. ಅಜ್ಜಿ ಮನೆಯವರೆಲ್ಲರೂ ಕೂಡ ಬಂದವರು ಮದುವೆಗೋಸ್ಕರ ಕಾಯ್ತಾ ಇದ್ದಾರೆ, ನೀನು ಬರಲೇಬೇಕು, ಮುಹೂರ್ತ ಮೀರೋಗ್ತಿದೆ ಅಂದ್ಬಿಟ್ಟು ಅಂತ ಇರ್ತಾರೆ ಇಲ್ಲಿ ಮಾಲತಿ. ಆಗ ಕರ್ಣ 5 ನಿಮಿಷ ಬರ್ತೀನಿ ಹೋಗಿ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಆಗ ನಿತ್ಯನೇ ಇಲ್ಲಿ ಕರೆಯೋಕ್ಕೆ ಬರ್ತಾನೆ. ಕರ್ಣನೇ ಕರಿಬೇಕು ಅಂದ್ಬಿಟ್ಟು ನಿತ್ಯನೇ ಬರ್ತಾಳೆ ರೆಡಿಯಾಗಿಬಿಟ್ಟು. ಅದು ಅಂತಂದ್ಬಿಟ್ಟು ನಿಧಿ ಕರ್ಣಗೆ ಹೇಳ್ತಾ ಇರ್ತಾಳೆ ನಿತ್ಯ. ಕರ್ಣ ಬೇಜಾರಲ್ಲಿ ಕೂತ್ಕೊಂಡಿರ್ತಾನೆ, ಕೈಯಲ್ಲಿ ತಾಳಿ ಹಿಡ್ಕೊಂಡಿರ್ತಾನೆ. ಆಗ ತಗೊಳ್ಳಿ ಅಂದ್ಬಿಟ್ಟು ಇಲ್ಲಿ ಕರ್ಣ ತಾಳಿನ ನಿತ್ಯ ಕೈಯಲ್ಲಿ ಕೊಡ್ತಾನೆ. ನಿತ್ಯ ತಾಳಿನ ಹಿಡ್ಕೊಂಡು ಗಟ್ಟಿಯಾಗಿ ಕಿರಿಸ್ತಾ ಇರ್ತಾಳೆ. ನಾನು ಅಂದ್ಕೊಂಡಿದ್ದೆ ಒಂದು, ಹಾಕಿದ್ದೆ ಒಂದು, ಈ ರೀತಿ ಆಗಬಾರ್ದಾಗಿತ್ತು. ನಾನು ತೇಜಸ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ, ಎಷ್ಟೆಲ್ಲ ಕನಸು ಕಂಡಿದ್ದೆ, ಅವನ ಜೊತೆ 100 ವರ್ಷ ಬಾಳೋ ಕನಸೆಲ್ಲ ಕಂಡಿದ್ದೆ. ಆದರೆ ಈಗ ಅವನೇ ಇಲ್ಲ, ಈ ರೀತಿ ಆಗಬಾರ್ದು ಅಂದ್ಬಿಟ್ಟು ಇಲ್ಲಿ ನಿತ್ಯ ಕಣ್ಣೀರಿಡ್ತಾ ಇರ್ತಾಳೆ. ಇನ್ನು ಕರ್ಣ ಕೊಟ್ಟ ತಾಳಿ ತಗೊಂಡು ನಿತ್ಯಗೆ ಏನು ಮಾಡಬೇಕಂತ ಗೊತ್ತೇ ಆಗ್ತಿರಲ್ಲ. ಫೈನಲಿ ಆ ತಾಳಿ ತೊಗೊಂಡು ಕನ್ನಡಿ ಹತ್ರ ಬಂದುಬಿಟ್ಟು ತನ್ನ ಕೈಯಿಂದ ತಾನೇ ತಾಳಿ ಕಟ್ಕೊಂಡೇ ಬಿಡ್ತಾಳೆ ನಿತ್ಯ. ಇದರಿಂದಾಗೆ ಕರ್ಣಗೆ ಸ್ವಲ್ಪ ರಿಲೀಫ್ ಅಂತಾಗುತ್ತೆ. ಫೈನಲಿ ನಿತ್ಯಗೆ ತನ್ನ ಕೈಲಂತೂ ತಾಳಿ ಕಟ್ಟಿಲ್ಲ, ನಿತ್ಯ ತನ್ನ ಕೈಯಿಂದ ತಾಳಿ ಕೊಟ್ಕೊಂಡು ಕರ್ಣ ಪ್ರೀತಿನ ಉಳಿಸ್ಕೊಡ್ತಾಳೆ. ಇನ್ನು ನಿತ್ಯ ಮತ್ತು ಕರ್ಣ ಇಬ್ಬರು ಕೂಡ ಹೊರಗಡೆ ಬರ್ತಾರೆ. ಆಗ ಎಲ್ಲರೂ ಕಾಯ್ತಾ ಇರ್ತಾರೆ ಕಾತುರದಿಂದ. ಅಯ್ಯೋ ತಾಳಿ ಕಟ್ಬಿಟ್ರಾ ಅಂತಿದ್ರೆ, ಹೌದು ಅಜ್ಜಿ, ಇಲ್ಲೆಲ್ಲರ ಮುಂದೆ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಕರ್ಣ ಅವರೇ ನನ್ನ ಕೊಳಗೆ ತಾಳಿ ಕಟ್ಟಿದ್ದಾರೆ ಅಂದ್ಬಿಟ್ಟು ಎಲ್ಲರ ಹತ್ರನೂ ಸುಳ್ಳು ಹೇಳೇ ಬಿಡ್ತಾಳೆ ಇಲ್ಲಿ ನಿತ್ಯ. ಇನ್ನು ಸರಿ, ತಾಳಿ ಯಾವುದೋ ಆಯಿತು, ಸಪ್ತಪದಿ ಆದರೂ ಮತ್ತೆ ಇಲ್ಲಿ ಕುಂಡನಾದರೂ ಸುತ್ತಾಗಿ ಬಂದೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ. ಸರಿ ಅಂದ್ಬಿಟ್ಟು ಇಲ್ಲಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ನಿತ್ಯ ಮತ್ತು ಕರ್ಣ ಇಬ್ಬರು ಕೂಡ ಕೊಂಡನ ಬೆಂಕಿನ ಸುತ್ತಾ ಇರ್ತಾರೆ. ಆಗ ನಿತ್ಯ ಕಾಲು ಜಾರಿ ಬೀಳ್ತಾಳೆ. ಇನ್ನು ಕರ್ಣ ಹೋಗಿ ಗಟ್ಟಿಯಾಗಿ ಕೈನ ಹಿಡ್ಕೊಂಡ್ಬಿಡ್ತಾಳೆ ನಿತ್ಯದು. ಆಗ ನಿತ್ಯ ಕೈ ಹಿಡ್ಕೊಂಡ ತಕ್ಷಣ ನಾಡಿ ಮಿಡಿತ ಕೈಯಲ್ಲಿ ಸಿಗುತ್ತೆ. ಆಗ ಕರ್ಣಗೆ ಬಿಗ್ ಶಾಕ್ ಆಗುತ್ತೆ. ಯಾಕಂದರೆ ಇಲ್ಲಿ ನಿತ್ಯ ಒಡಲಲ್ಲಿ ಮಗು ಬೆಳೀತಾ ಇದೆ. ಅದನ್ನ ನೋಡಿ ಕರ್ಣಗೆ ಬಿಗ್ ಶಾಕ್, ಇವರು ಪ್ರೆಗ್ನೆಂಟಾ ಅಂತ ಅನ್ನೋದು. ಈ ವಿಷಯ ಇಲ್ಲಿ ನಿತ್ಯಗೂ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನಿತ್ಯ ಪ್ರೆಗ್ನೆಂಟ್ ಅನ್ನೋ ವಿಚಾರ ಕೇಳಿ ಕರ್ಣಗೆ ಬಿಗ್ ಶಾಕ್ ಆಗುತ್ತೆ. ರಮೇಶ್ ಮತ್ತು ನಯನತಾರ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು, ಅಂತೂ ಇಂತೂ ಒಂದು ಏಟಿಗೆ 3 ಬಲಿಯಾದರು ಅಂದ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ. ಆದರೆ ಬಿಗ್ ಟ್ವಿಸ್ಟ್ ಕರ್ಣದಲ್ಲಿ ಸಿಕ್ಕಿದೆ. ಏನಂತಂದರೆ ನಿತ್ಯ ತನ್ನ ಕೊಳಗೆ ತಾನೇ ಕಟ್ಕೊಂಡಿದ್ದಾನೆ ತಾಳಿ. ಹಾಗಾದರೆ ಆದಷ್ಟು ಬೇಗ ತೇಜಸ್ ಸಿಗ್ತಾರ? ಕರ್ಣ ತೇಜಸ್ನ ಹುಡುಕಿ ನಿತ್ಯ ಮತ್ತು ತೇಜಸ್ನ ಒಂದು ಮಾಡ್ತಾನ? ಇನ್ನು ಆ ಮಗುಗೆ ನ್ಯಾಯ ಒದಗಿಸ್ತಾನ? ಆದಷ್ಟು ಬೇಗ ನಿಧಿನ ಪ್ರಪೋಸ್ ಮಾಡಿ ಒಪ್ಕೊಂಡು ನಿಧಿ ಜೊತೆ ಮದುವೆ ಆಗ್ತಾನೆ ಕರ್ಣ? ಯಾವ ರೀತಿ ಮೂಡಿ ಬರುತ್ತೆ ಮುಂದಿನ ಸಂಚಿಕೆಯಲ್ಲಿ ಕರ್ಣ, ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.